ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ಬರೆದಿರ್ತಕ್ಕಂತಹ ಗಂಗಾಮಾಯಿ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡುತ್ತಿದ್ದೇನೆ. ನಾನು ನಿಮ್ಮ ವೀರು ಕನ್ನಡ ಸರ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ಗಂಗಾಮಾಯಿ ಕವಿತೆಯ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಹಾಗೇನೆ ಇದರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳಾಗಿರ್ಬೋದು, ಹಾಗೇನೆ ಆಶಯದ ಬಗ್ಗೆ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಪದ್ಯಗಳನ್ನ ಒಂದೊಂದೇ ಪದ್ಯಗಳನ್ನ ಓದ್ತಾ ಆನಂತರ ಅದರ ತಾತ್ಪರ್ಯಗಳನ್ನ ವಿವರಣೆಯನ್ನ ನೀಡ್ತಾ ತರಗತಿಯನ್ನ ನಾನು ಮುಂದುವರಿಸ್ತಾ ಹೋಗ್ತಾ ಇರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈ SEP ಸಿಲೆಬಸ್ ಆಗಿರೋದ್ರಿಂದ ಸುಮಾರು ವಿದ್ಯಾರ್ಥಿಗಳಿಗೆ ನನ್ನ ತರಗತಿಯ ಅವಶ್ಯಕತೆ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗೇನೆ ಹೆಚ್ಚು ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಆಲ್ರೆಡಿ NEP ನಾನು ಪಠ್ಯಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ನನ್ನ ತರಗತಿಯನ್ನು ನೋಡಿ ಹೆಚ್ಚು ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ SEP ವಿದ್ಯಾರ್ಥಿಗಳು ನೀವು ಕೂಡ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕು ಅನ್ನೋದೇ ನನ್ನ ಒಂದು ಮಹಾ ಉದ್ದೇಶವಾಗಿದೆ ಅಂತ ಹೇಳ್ತಾ ನನ್ನ ತರಗತಿಯ ಒಂದು ಉದ್ದೇಶ. ಹಾಗಾಗಿ ಇನ್ನು ಯಾಕೆ ತಡ ಮಾಡೋದು, ನೇರವಾಗಿ ಈ ಒಂದು ಪದ್ಯ ಭಾಗದ ಅಥವಾ ಗಂಗಾಮಾಯಿ ಕವಿತೆಯ ಒಂದು ಆಶಯದ ನಂತರ ಒಂದೊಂದೇ ಪದ್ಯದ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ನೋಡಿ, ಆಶಯ ಏನ್ ಹೇಳುತ್ತೆ? ಕೆರೆಯೊಂದನ್ನ ಕೇಂದ್ರ ಪ್ರತಿಮೆಯಾಗಿಸಿಕೊಂಡು ಕಂಡು ಬರುವಂತಹ ಇಲ್ಲಿ ಬಂದಿರುವಂತಹ ಒಂದು ಸಂಕೇತ ಇದೆ. ನೋಡಿ, ಇಡೀ ಕವಿತೆ ಗಂಗಾಮಾಯಿ ಕವಿತೆಯಲ್ಲಿ ನಾವು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಊರಿನ ಕೆರೆಯ ಒಂದು ಸಂಕೇತವನ್ನಾಗಿಟ್ಕೊಂಡು, ಒಂದು ಪ್ರತಿಮೆಯನ್ನಾಗಿಟ್ಕೊಂಡು ಇಲ್ಲಿ ಒಂದು ನವ್ಯತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನಮ್ಮ ಸಮಾಜದ ಬದುಕು ಸೂರ್ಯೋದಯದೊಂದಿಗೆ ಶುರುವಾಗುವ ಸಮಾಜದ ಬದುಕು ಹಾಗೇನೆ ಸೂರ್ಯೋದಯದೊಂದಿಗೆ ಶುರುವಾಗುವಂತಹ ಕೆರೆಯ ಬದುಕಿನ ಏನೆಲ್ಲಾ ಸಾಕ್ಷಿಗಳಾಗುತ್ತವೆ ಅಂತಕ್ಕಂಥ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೇನೆ ನೈರ್ಮಲ್ಯ, ಹಾಗೇನೆ ಇನ್ನೊಂದ್ ಕಡೆ ಪ್ರಜ್ಞೆಯ ಕೊರತೆ, ಮೌಢ್ಯತೆಯ ಪೋಷಣೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ನೋಡಿ, ಗಂಗಾಮಾಯಿ ಕವಿತೆಯಲ್ಲಿ ಮೌಢ್ಯತೆಯ ಪೋಷಣೆ ಎಷ್ಟರ ಮಟ್ಟಿಗೆ ಎಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು, ಅಥವಾ ಅಜ್ಞಾನ, ಇಲ್ಲಿ ಅಂಧಕಾರರ ಯಾವ ರೀತಿ ಇಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಲ್ಲಿನ ಕೆಲವೊಂದು ವರ್ಗಗಳು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನಾವು ತುಂಬಾ ಆಲೋಚನೆಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಿಂತ ನೀರಾದಂತಹ ಬದುಕಿನ ಮೌಢ್ಯತೆಯಲ್ಲಿ ಮೆರಿತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ತೋಂಡಿ ಸಂಪ್ರದಾಯದ ಮೂಲಕವೇ ಅರಿದ ಗಾಳಿಯ ಮಾತುಗಳೇ ಬಲವಾದಂತಹ ಒಂದು ನಂಬಿಕೆಗಳು. ನೋಡಿ, ಯಾವುದೋ ಕಾಲದ ಒಂದು ಸಂಪ್ರದಾಯ ಅಥವಾ ತೋಂಡಿ ಸಂಪ್ರದಾಯದ ಮಾತುಗಳು ಅಥವಾ ಗಾಳಿ ಮಾತುಗಳು ಎಷ್ಟು ಭದ್ರವಾಗಿ ಬೇರೂರಿವೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನೈತಿಕತೆ, ಇಲ್ಲಿ ಅರ್ಥಹೀನತೆಗಳಾಗಿರ್ಬೋದು, ಹೀಗೆ ಹರಿಯುವ ಹೊಳೆಯಾಗಬೇಕಾದಂತಹ ಜೀವನವನ್ನ ನಿಂತ ನೀರಿನ ಕೆರೆಯಾಗಿಸಿ, ಹೊಂಡವಾಗಿಸಿ ಕೊಳಸಿ ಬಿಡುತ್ತಿವೆ ಈ ಕೆಲವು ಸಂಪ್ರದಾಯಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಕವಿತೆಯಲ್ಲಿ. ಹಾಗೇನೆ ಕವಿ ಇಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಈ ಒಂದು ಕವಿತೆಯನ್ನ. ಒಂದು ಕೆರೆಯ ಪ್ರತಿಮೆಯ ಮೂಲಕ ನಾಡಿನ ಸಮಾಜದ ಬದುಕನ್ನ ಪ್ರತಿ ಇಲ್ಲಿ ಎಲ್ಲ ಒಂದ್ ಕಡೆ ಮಿಡಿಸುವಂತಹ ಒಂದು ಮೂಲಕ ಎಚ್ಚರಿಕೆಯ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ಪ್ರಯತ್ನ. ಹಾಗೇನೆ ಇಲ್ಲಿ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ನನ್ನ ತರಗತಿಯಲ್ಲಿ ಎಲ್ಲಾ ತರಗತಿಯಲ್ಲೂ ಕೂಡ ಪ್ರಮುಖ ಅಂಶಗಳಿರ್ತವೆ. ಹಾಗಾಗಿ ನೋಡಿ, ಇವತ್ತಿನ ತರಗತಿ ನಿಮ್ಗೆ ಸುಮಾರು 16 ಅಂಕಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ. ನೋಡಿ, 10 ಅಂಕದ ಪ್ರಶ್ನೆಗಳು ಕೂಡ ಕೇಳ್ತಾ ಹೋಗ್ತಾರೆ. ಹಾಗೇನೆ 6 ಅಂಕದ ಭಾವಾರ್ಥದ ಬಗ್ಗೆ ಕೇಳ್ತಾರೆ. ಒಂದು ಪದ್ಯವನ್ನ ಕೊಟ್ಟು ಅದರ ಭಾವಾರ್ಥವನ್ನ ಬರೆಯಿರಿ ಅಂತ ಹೇಳ್ತಕ್ಕಂಥದ್ದಾಗಿರ್ಬೋದು. ಹಾಗೇನೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು, ಹೀಗೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಗಂಗಾಮಾಯಿ ಅನ್ನುವಂತಹ ಒಂದು ಕವಿತೆ ನಿಮಗೆ
16 ಅಂಕಗಳಿಗೆ ಬಹುಮುಖ್ಯವಾಗಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ನೀವು ಮನದಟ್ಟು ಮಾಡ್ಕೋಬೇಕು ಅಂತ ಹೇಳಿ, ಹಾಗೇನೆ ಯಾಕೆ ನಾನು ಪದ್ಯಗಳನ್ನ ಓದಿ ನಿಮಗೆ ಭಾವಾರ್ಥವನ್ನ ತಿಳಿಸ್ತಾ ಹೋಗ್ತೀನಿ ಅಂತಂದ್ರೆ, ಇಲ್ಲಿ ಪ್ರತಿ ಪತ್ರಿಕೆಯಲ್ಲಿ ನಾವು ಗಮನಿಸಿದ ಹಾಗೆ ಈ ಬಾರಿ 80 ಅಂಕಗಳಿಗೆ ಪರೀಕ್ಷೆ ನಡೆಯೋದ್ರಿಂದ ನಿಮಗೆ 6 ಅಂಕಗಳಿಗೆ ಭಾವಾರ್ಥವನ್ನ ಕೇಳ್ತಾರೆ. ಆ ದೃಷ್ಟಿಯಿಂದ ಪದ್ಯವನ್ನ ಓದಿ ಯಾವ ಪದ್ಯದಲ್ಲಿ ಯಾವ ವಿಚಾರಗಳು ಅಡಗಿವೆ ಅನ್ನೋದನ್ನ ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ, ಕೆಂಪಾನೆ ಕೆಂಪು ಗುಡ್ಡ, ಬೆಳ್ಳಾನೆ ಬಿಳಿಗುಡ್ಡ, ಒಡ ಮುರಿದು ಕೂಡಿದ ಒಡ್ಡಿನಲ್ಲೇ ನಮ್ಮೂರ ಕೆರೆ, ಹೆಸರು ಗಂಗಾಮಾಯಿ, ಮೂರು ಬದಿ ಮರಗಿಡ ಗಂಟಿ ಸಸ್ಯ ಕೋಟೆಯ, ಹೊಕ್ಕವನು ಹೊರಬರಲಾರ, ಇಲ್ಲಿ ಹೊರಬರದೆ 7 ಸುತ್ತಿನ ಕೋಟೆ, ಒಳಗಡೆಯಲ್ಲಿ ನಾಯಿ ನರಿ ಹಂದಿ ಗಿಳಿ ಕೋಗಿಲೆ ಹೀಗೆ ಲಕ್ಷ ಕಿಚು ಅದಕ್ಕದಕ್ಕೆ ಅದರದರದೇ ಪಾಲಿನ ಗಾಳಿ ಮಳೆ ಬೆಳಕು ಪೊದೆ ಹಸಿರು ಆಹಾರ ಭಯ ನಿದ್ರೆ, ಈ ಇಲ್ಲಿ ಮೈಥುನಾದಿಗಳು ದಡದ ಗಿಡಗಳ ನೆತ್ತಿ ಜೋತ ಬಾವುಲಿಯ ಹಿಂಡು, ನೀರಿನೆದೆಯಲ್ಲ ಅದರ ವಕ್ರ ನೆರಳು, ತಲತಲಾಂತರದ ಒಲಿತಪ್ಪ ನೊಣ, ಹಾಗೆ ಇಲ್ಲಿ ನುರಜುಗು ಕೀಟಗಳು ಸದಾ ಸಂಚಾರ, ಕುಡುಕೊಳ್ಳು ವ್ಯವಹಾರ ದರ ನಿರಾತಂಕ, ತಂಗಾಳಿ ಸುಳಿಯದ ದೊಡ್ಡ ತೆರೆ, ಮೂಡಿ ಮುಳುಗದ ಹರಿಯುವುದಕ್ಕೆ ದಿಕ್ಕಿಲ್ಲದ ನೀರ ಹಳೆಯ ಮರ, ಬೇರುಗಳಲ್ಲಿ ಊರಿನ ಗಠಾರ ಮೋರಿಗಳ, ಜೇಡಿ ಮಣ್ಣಿನ ಗೋಲ ಬೆಳಗುದ್ದಿನಲ್ಲಿ ಪಿಸು ನುಡಿಯುವುದು ಅನ್ನುವಂತಹ ಈ ಒಂದು ಕೆರೆಯ ಒಂದು ಪರಿಸರದ ವರ್ಣನೆಯನ್ನ, ಆ ಕೆರೆಯ ಒಂದು ಸುತ್ತಮುತ್ತಲಿನ ವರ್ಣನೆ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ನಾವು ಗಮನಿಸಿದ ಹಾಗೆ ಗಂಗಾಮಾಯಿ, ನೋಡಿ ನಿರೂಪಕರಲ್ಲಿ ಹೇಗೆ ನಾವು ಇಲ್ಲೊಂದು ಪ್ರಶ್ನೆಯನ್ನು ಕೂಡ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಏನ್ ಪ್ರಶ್ನೆಗಳು ಕೇಳ್ಬೋದು ಅಂದ್ರೆ, ಗಂಗಾಮಾಯಿ ಕವಿತೆಯ ಕೆರೆಯ ಪರಿಸರವನ್ನ ಕವಿ ಹೇಗೆ ವಿವರಿಸಿದ್ದಾರೆ ಅಥವಾ ಹೇಗೆ ಚಿತ್ರಿಸಿದ್ದಾರೆ ತಿಳಿಸಿ ಅಂತ ನಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಆ ಪ್ರಶ್ನೆಗೆ ಯಾವ ರೀತಿ ಉತ್ತರಗಳು ಅನ್ನೋದನ್ನ ನಾನು ಈಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಕವಿ ಇಲ್ಲಿ ಕಂಬಾರರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಅವರ ಊರಿನ ಕೆರೆಯ ಪರಿಸರದ ಚಿತ್ರಣವನ್ನೇ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಒಂದು ಕಡೆ ಕೆಂಪಾದಂತಹ ಗುಡ್ಡ, ಇನ್ನೊಂದು ಕಡೆ ಬಿಳಿ ಗುಡ್ಡ ಇದೆ. ಹಾಗೇನೆ ಇನ್ನೊಂದು ಕಡೆ ನಾವು ಗಮನಿಸಿದ ಹಾಗೆ ಆ ಬೆಟ್ಟ ಗುಡ್ಡಗಳ ಮುಂದೆ ಅಂದ್ರೆ ಎದುರು ನಮ್ಮೂರ ಕೆರೆ. ನೋಡಿ, ಇಲ್ಲಿ ಅವರೂರ ನಿರೂಪಕರ ಊರ ಕೆರೆ ಅಂತಕ್ಕಂಥದ್ದು. ಆ ಕೆರೆಯ ಹೆಸರು ಗಂಗಾಮಾಯಿ ಅಂತಕ್ಕಂಥದ್ದು. ಆ ಕೆರೆಯ ಹೆಸರು ಗಂಗಾಮಾಯಿ. ಹಾಗೆ ಆ ಕೆರೆಯ ನೀರನ್ನ ಪವಿತ್ರ ಗಂಗಾ ಅಂತ ಕರೀತಾರೆ, ಗಂಗಾ ಜಲ ಅಂತ ಕರಿತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಕೆರೆಗೆ ಯಾವುದೇ ಆದಂತಹ ಸಂಪ್ರದಾಯ ಇದೆ ಅಂತಕ್ಕಂಥದ್ದು, ಅಲ್ಲಿನ ಜನರ ನಂಬಿಕೆ. ಅದಕ್ಕೆ ಆ ಕೆರೆಯ ನೀರನ್ನ ಗಂಗಾ ಜಲ ಅಂತ ಕರಿತಾ ಇದ್ರು. ಹಾಗಾದ್ರೆ ಆ ಕೆರೆ ಹೆಸರು ಗಂಗಾಮಾಯಿ ಅಂತ ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಆ ಗಂಗಾಮಾಯಿ ಕೆರೆಯನ್ನ ಜನರು ತುಂಬಾ ಗೌರವದಿಂದ ಕರಿತಾ ಇದ್ರು. ಗಂಗಾಮಾಯಿ ಅಂತ ಒಂದ್ ರೀತಿ ಪೂಜನೀಯ ಭಾವನೆ ಆ ಜನರಲ್ಲಿ ಮನೆ ಮಾಡಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಅದು ವಾತಾವರಣ ಹೇಗಿದೆ ಸರ್ ಹಾಗಾದ್ರೆ, ನೋಡಿ ನೋಡಿ ಆ ಇಡೀ ಗಂಗಾಮಾಯಿ ಕೆರೆಯ ಸುತ್ತಲೂ 3 ಕಡೆಗಳಲ್ಲೂ ಮರ ಗಿಡಗಂಟಿಗಳು, ನೋಡಿ ಅಲ್ಲಿ ಮೆಳೆಗಳಾಗಿರ್ಬೋದು ಪೊದೆಗಳಾಗಿರ್ಬೋದು ಯಾವ ರೀತಿ ಸುತ್ತುವರೆದಿದೆಯಪ್ಪ ಅಂತಂದ್ರೆ, ಅಲ್ಲಿರ್ತಕ್ಕಂತಹ ಸಸ್ಯಕೋಟೆ ಹೇಗಿದೆ ಅಂತಂದ್ರೆ 7 ಸುತ್ತಿನ ಕೋಟೆ ಅಂತ. ಯಾರಾದ್ರೂ ಒಳಗಡೆ ಹೋದ್ರೆ ಹೊರಬರಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆ ರೀತಿ ಇಲ್ಲಿ 7 ಸುತ್ತಿನ ಕೋಟೆಯಂತೆ ಇದೆ. ಯಾವುದು ಆ ಗಂಗಾಮಾಯಿಯ ಇಲ್ಲಿ ಕೆರೆಯ ಸುತ್ತಣ ಬೆಳ್ಕೊಂಡಿರ್ತಕ್ಕಂತಹ ಮರಗಿಡಗಳಾಗಿರ್ಬೋದು, ಅಲ್ಲಿ ಪೊದೆಗಳಾಗಿರ್ಬೋದು. ಹಾಗೇನೆ ಅದರಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದ್ದಾವೆ ಹಾಗಾದ್ರೆ,
ನೋಡಿ, ಆ ಗಂಗಾಮಾಯಿ ಕೆರೆ ಊರಿನ ಜನರಿಗೆ ಮಾತ್ರ ಉಪಯುಕ್ತವಾಗಿರ್ಲಿಲ್ಲ. ಅಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಅಥವಾ ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದ್ ರೀತಿಲಿ ವಾಸಸ್ಥಳವಾಗಿತ್ತು ಅಂತಕ್ಕಂಥದ್ದು. ಅಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದ್ದವು. ನೋಡಿ, 7 ಸುತ್ತಿನ ಕೋಟೆ ಅಲ್ಲಿ ಯಾವ ರೀತಿ ಒಂದ್ ರೀತಿಲಿ ಮಳೆ, ಬಿಸಿಲಾಗಿರ್ಬೋದು, ಗಾಳಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಆ ಮಳೆ ಆಗಿರ್ಬೋದು ಅಥವಾ ಆ ಗಿಡಗಂಟಿಗಳಾಗಿರ್ಬೋದು. ಹಾಗೇನೆ ನೋಡಿ, ಅಲ್ಲಿ ಯಾವ ಯಾವ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದ್ವು ಅಂತಂದ್ರೆ ನಾಯಿ, ನರಿ, ಹಾಗೇನೆ ಹಂದಿ, ಗಿಳಿ, ಹಾಗೆ ಕೋಗಿಲೆಗಳಾಗಿರ್ಬೋದು, ಇನ್ನು ಅನೇಕ ಚಿಕ್ಕ ಪುಟ್ಟ ಪಕ್ಷಿಗಳಲ್ಲಿ ವಾಸ ಮಾಡ್ತಾ ಇದ್ವು ಅಂತಕ್ಕಂಥದ್ದು. ಒಂದು ರೀತಿಲಿ ವಾಸಸ್ಥಳವಾಗಿತ್ತು ಅಂತಕ್ಕಂಥದ್ದು ಅಥವಾ ಆಶ್ರಯ ತಾಣವಾಗಿತ್ತು ಆ ಗಂಗಾಮಾಯಿ ಕೆರೆಯ ಆ ಒಂದು ದಡದ ಒಂದು ಪರಿಸರ, ಅಲ್ಲಿ ಬೆಳೆದಿರ್ತಕ್ಕಂತಹ ಗಿಡಗಂಟಿಗಳು. ಇವುಗಳಿಗೆ ಯಾವುದೇ ರೀತಿಯಾದಂತಹ ನೋಡಿ, ಅಲ್ಲಿರ್ತಕ್ಕಂತಹ ಪ್ರಾಣಿ ಸಂಕುಲಕ್ಕೆ ಅಥವಾ ಜೀವರಾಶಿಗಳಿಗೆ ನೋಡಿ ಗಾಳಿ, ಬೆಳಕು, ಮಳೆಯ ಭಯ ಇರ್ಲಿಲ್ಲ. ಯಾಕೆಂದ್ರೆ ಇಲ್ಲಿರುವಂತಹ ಮೆಳೆಗಳಾಗಿರ್ಬೋದು, ಪೊದೆಗಳಾಗಿರ್ಬೋದು, ಗಿಡಗಂಟಿಗಳಾಗಿರ್ಬೋದು, ಇವು ಎಲ್ಲೋ ಒಂದ್ ಕಡೆ ಇವಕ್ಕೆ ಗಾಳಿ, ಮಳೆ ಸಂದರ್ಭದಲ್ಲಿ ರಕ್ಷಣೆಯನ್ನ ಕೊಡ್ತಾ ಇದ್ವು ಅಂತಕ್ಕಂಥದ್ದು. ಯಾಕೆಂದ್ರೆ 7 ಸುತ್ತಿನ ಕೋಟೆ ಅಂತಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ ಮಳೆ ಬಂದಾಗಲೂ ಕೂಡ ಅಲ್ಲಿ ಪ್ರಾಣಿಗಳು ಮತ್ತೆ ಪಕ್ಷಿಗಳೆಲ್ಲ ಆಶ್ರಯವನ್ನು ಪಡ್ಕೊಳ್ತಾ ಇದ್ವು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನೋಡಿ, ಅಷ್ಟೇ ಇಲ್ಲಿ ಬರೀ ಇನ್ನೊಂದ್ ಕಡೆ ದಡದ ಮೇಲೆ ಆ ಗಂಗಾಮಾಯಿ ಆ ಕೆರೆಯ ದಡದ ಮೇಲೆ ಅಲ್ಲಿ ಗಿಡಗಳಿಗೆ ನೂರಾರು ಜೋತು ಬಿದ್ದಿರ್ತಕ್ಕಂತಹ ಬಾವಲಿಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಬಾವಲಿಗಳ ನೆರಳು ಗಂಗಾಮಾಯಿ ಕೆರೆಯ ನೀರಿನಲ್ಲಿ ಅವೆಲ್ಲ ಒಂದ್ ಕಡೆ ಅವುಗಳ ನೇತಾಡ್ತಾ ಇರ್ತಕ್ಕಂತಹ ಅಥವಾ ಜೋತು ಬಿದ್ದಿರ್ತಕ್ಕಂತಹ ಪ್ರತಿಬಿಂಬ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಅಷ್ಟೇ ಅಲ್ಲ, ಇಲ್ಲಿ ಯಾವ ರೀತಿ ಈ ಜೀವರಾಶಿಗಳು ಅಥವಾ ಈ ಜೀವ ಜಂತುಗಳು ಯಾವ ರೀತಿ ಅನ್ಕೊಂಡಿದ್ವಪ್ಪ ಅಂದ್ರೆ, ಅಷ್ಟು ಸುಮಾರು ತಲತಲಾಂತರದಿಂದ ಅಲ್ಲೇ ವಾಸವಾಗಿರುವಂತಹ ನೊಣಗಳು, ಹಾಗೇನೆ ಆರುವ ಕೀಟಗಳಾಗಿರ್ಬೋದು, ಸದಾ ಸಂಚರಿಸುವಂತಹ ಇಲ್ಲಿ ಕೊಡುಕೊಳ್ಳುವಂತಹ ವ್ಯವಹಾರಗಳು ಕೂಡ ಅಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದು. ಒಂದ್ ರೀತಿಯಲ್ಲಿ ನಿರಾತಂಕವಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದೋ ಎಲ್ಲಿ ಆ ಕೆರೆಯ ದಡದಲ್ಲಿ, ಗಂಗಾಮಾಯಿ ಕೆರೆಯ ದಡದಲ್ಲಿ ಈ ರೀತಿಯಾಗಿ ನಿರಾತಂಕವಾಗಿ ಜೀವರಾಶಿಗಳು ವಾಸ ಮಾಡ್ತಾ ಇದ್ವು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ತಂಗಾಳಿ ಸುಳಿಯದ ನೋಡಿ, ಆ ತಂಗಾಳಿ ಸುಳಿಯದ, ಹಾಗೇನೆ ದೊಡ್ಡ ತೆರೆ ಮೂಡಿ ಮುಳುಗದೆ, ಹರಿಯುವುದಕ್ಕೆ ದಿಕ್ಕಿಲ್ಲದೆ. ನೋಡಿ, ಆ ಕೆರೆಯ ಒಂದು ವಾತಾವರಣ ಹೇಗಿದೆಯಪ್ಪ ಅಂತಂದ್ರೆ ತಂಗಾಳಿ ಸುಳಿತಾ ಇಲ್ಲ, ಹಾಗೇನೆ ದೊಡ್ಡ ಎಲ್ಲೋ ಒಂದ್ ಕಡೆ ನೆರೆ ಸಮುದ್ರ ಅಥವಾ ಯಾವುದೋ ಒಂದು ಚಂಡಮಾರುತ ಬಂದು ಆ ಕೆರೆ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹರಿತಾ ಇಲ್ಲ ಅಂತಹ ಒಂದು ಸ್ಥಿತಿಯಲ್ಲಿದೆ. ಹಾಗೇನೆ ಹರಿಯುವುದಕ್ಕೆ ದಿಕ್ಕಿಲ್ಲ, ಬೇರೆ ಕಡೆ ಹೋಗೋದಕ್ಕೆ ಅದಕ್ಕೆ ಜಾಗನೇ ಇಲ್ಲ. ಇನ್ನೊಂದ್ ಕಡೆ ನಾವು ಅಲ್ಲಿ ಗಮನಿಸ್ತಾ ಇದೀವಿ, ಅದು ನೀರು ಅಲ್ಲೆಲ್ಲ ಒಂದ್ ಕಡೆ ಏನ್ ಮಾಡ್ತದೆ, ನೀರು ಹಳೆಯ ಮರದ ಬೇರುಗಳಲ್ಲಿ, ಅಲ್ಲಿ ಮರಗಳ ಬೇರುಗಳಲ್ಲಿ, ಹಳೆಯ ಮರದ ಬೇರುಗಳಲ್ಲಿ ಊರಿನ ಅಥವಾ ಊರಿನ ದೊಡ್ಡ ಈ ಚರಂಡಿ ಆಗಿರ್ಬೋದು, ಈ ಮೋರಿಗಳಲ್ಲಿನ ನೀರು ಆ ಇಡೀ ಆ ಒಂದು ಕೆರೆಗೆ ಆ ಮರದ ಬುಡಗಳಲ್ಲಿ ಸೇರ್ಕೊಳ್ತಾ ಇದೆ. ಹಾಗೇನೆ ಜೇಡಿ ಮಣ್ಣಿನ ಗೋಲ, ಜೇಡಿ ಮಣ್ಣು ಕೆಲವೊಂದು ಇವೆಲ್ಲವೂ ಕೂಡ ಅಲ್ಲಿ ಪಿಸು ಮಾತನಾಡುತ್ತಿವೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಜೀವರಾಶಿಗಳು, ಜೀವ ಜಂತುಗಳು ಇಲ್ಲಿನ ವಾತಾವರಣವನ್ನ ಅಥವಾ ಅಲ್ಲಿನ ಪರಿಸರವು ಒಂದು ರೀತಿಯಲ್ಲಿ ಈ ಜೀವರಾಶಿಗಳಿಗೆ ಎಲ್ಲೋ ಒಂದ್ ಕಡೆ ವಾಸಸ್ಥಳವಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಕವಿ ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಅಲ್ಲಿ ಗಂಗಾಮಾಯಿ ಕೆರೆಯ ಪರಿಸರವನ್ನ ಇಲ್ಲಿ ಅಲ್ಲಿನ ಚಿತ್ರಣವನ್ನ ಇಲ್ಲಿ ಚಂದ್ರಶೇಖರ ಕಂಬಾರರವರು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಮೊದಲನೇ ಕವಿತೆ. ಆ ಕವಿತೆಯ ಕೆಲವೊಂದು
ಪದ್ಯಗಳನ್ನ ನಾನ್ ನಿಮ್ಗೆ ಹೇಳಿದ್ದೀನಿ. ಯಾಕಂದ್ರೆ ಇವು ಕೂಡ ಪರೀಕ್ಷೆ ಕೇಳ್ತಾರೆ. ಇನ್ನು ಮುಂದುವರೆದಿದು ಭಾಗ 1 ಗಂಗಾಮಾಯಿ ಕವಿತೆ ಭಾಗ 1ರ ವಿಚಾರವನ್ನ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಭಾಗ 2 ಕೂಡ ಇರುತ್ತೆ, 3 ಕೂಡ ಇರುತ್ತೆ. ಅವನು ನೋಡಿದ್ರೆ ಒಟ್ಟಾರೆಯಾಗಿ ನಿಮ್ಗೆ 16 ಅಂಕಗಳಿಗೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ಭಾವಿಸ್ತಾ ನಿಮ್ಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ, ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಶುಭವಾಗ್ಲಿ.